ಹಾಂ 1 2 3 ಸ್ಟಾರ್ಟ್ ಅನ್ನು ಕರೆಕ್ಟಾ? 1 2 3 ಸ್ಟಾರ್ಟ್. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ. ನಾಳೆ 18 ಜೂನ್ 2024 ನಾಳೆ ತಾವೆಲ್ಲರೂ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರು UGC ನೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳುವರಿದ್ದಾರೆ. ಈ ಪರೀಕ್ಷೆ ಆಫ್ಲೈನ್ ಮೋಡದಲ್ಲಿದೆ. ಪೆನ್ ಮತ್ತು ಪೇಪರ್ ಇದರ ಮೂಲಕ ಪೇಪರನ್ನು ತೆಗೆದುಕೊಳ್ಳುವರಿದ್ದಾರೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲ. ಸೊ ನಾಳೆ ತಾವೆಲ್ಲರೂ ಪರೀಕ್ಷೆಗೆ ಹೊರಟಿದ್ದೀರಿ. ಯಾವುದೇ ಕಷ್ಟ ಇದ್ದರೂ ಕೂಡ, ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಆ ಎಲ್ಲ ಕೆಲಸಗಳನ್ನು, ಆ ಸಮಸ್ಯೆಗಳನ್ನು, ಆ ನಿಮ್ಮ ವಿಷಯವನ್ನು ಒಂದು ಬದಿಗೆ ಇಟ್ಟು ತಾವೆಲ್ಲರೂ ನಾಳಿನ ಎಕ್ಸಾಮನ್ನು ಬರೆಯಲೇಬೇಕು. ಹೇಗೆ ಕೆಸೆಟ್ ಪರೀಕ್ಷೆಯಲ್ಲಿ ತಾವೆಲ್ಲರೂ ಬರೆದು ಯಶಸ್ವಿಯಾಗಿದ್ದೀರಿಯೋ ಅಥವಾ ಕೆಸೆಟ್ ಪರೀಕ್ಷೆಯಲ್ಲಿ ಸ್ವಲ್ಪ ಅಂಕಗಳಿಂದ ತಾವೆಲ್ಲರೂ ಯಶಸ್ವಿಯಾಗಿದ್ದಾರೋ ಅಥವಾ ಕೆಸೆಟ್ ಪರೀಕ್ಷೆ ಬರೆದಾಗ ನಿಮಗೆ ಕೆಲವೊಂದು ವಿಷಯಗಳ ಕುರಿತು ಆತ್ಮವಿಶ್ವಾಸ ಹೆಚ್ಚಾಗಿದೆ, ನಾನು ಕೂಡ ನೆಟ್ ಎಕ್ಸಾಮ್ ಬರೀತೀನಿ, ನಾನು ಕೂಡ ಕೆಸೆಟ್ ಎಕ್ಸಾಮ್ ಬರೀತೀನಿ ಅನ್ನೋ ಒಂದು ಮನೋಬಲ ನಿಮಗೆ ಬೆಳೆದಿದೆ. ಅಮ್ಮ ಸಮರ್ಥ, ಒಂದು ಸ್ವಲ್ಪ ಶಾಂತ ಕೊಡುತ್ತಮ್ಮ. ಸೊ ನನ್ನ ಮೊದಲನೇ ಸೂಚನೆ ಏನು ಅಂದರೆ, ತಾವೆಲ್ಲರೂ ನಾಳೆ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು. ಯಾವುದೇ ಕಾರಣಗಳನ್ನು ತಾವು ಹೇಳಬಾರ್ದು. ನಾನು 2014ರಲ್ಲಿ ನಾನು ಪ್ರಥಮ ಬಾರಿಗೆ ನೆಟ್ ಎಕ್ಸಾಮನ್ನು ಬರೆದಿದ್ದೆ. ಇದಕ್ಕಿಂತ ಮುಂಚೆ 2004ರಲ್ಲಿ. ಇವಾಗ 2024 10 ವರ್ಷಗಳ ಹಿಂದೆ ನಾನು NET ನೆಟ್ ಎಕ್ಸಾಮನ್ನು ಪರೀಕ್ಷೆ ಪಾಸ್ ಮಾಡಿದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರ ಒಂದು ಇಲ್ಲ ನಿಮ್ಮದೇನು ಆಶೀರ್ವಾದ ಅವಾಗ ಇದ್ದಿತ್ತಿಲ್ಲ ಬಿಡ್ರಿ. ಈಗ ನಿಮ್ಮ ಆಶೀರ್ವಾದದಿಂದ ಯೂಟ್ಯೂಬ್ ಚಾನಲು ಚೆನ್ನಾಗಿ ನಡೀತಾ ಇದೆ. ಆವಾಗ ನನ್ನ ಪ್ರಯತ್ನದಿಂದ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ 2014ರಲ್ಲಿ ನಾನು ನೆಟ್ ಎಕ್ಸಾಮನ್ನು ಬರೆದು ಪಾಸಾಗಿದ್ದೆ. ಈಗ ನೀವು ನಾಳೆ 2024 ಅಂದರೆ 10 ವರ್ಷಗಳ ನಂತರ ನೋಡಿರಿ. ಇವಾಗ ನಾನು ನೆಟ್ ಬರೆದು 10 ವರ್ಷ ಆಯಿತು. 10 ವರ್ಷಗಳ ಒಂದು ಅನುಭವದ ಆಧಾರ ಮೇಲಿಂದ ನನ್ನ ವಿಚಾರಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳಲು ನಾನು ನಿಂತಿದ್ದೇನೆ. ಏನು ಮಾಡಬೇಕು, ನಾಳೆ ಏನೇನು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನೋಡಿರಿ. ಮೊದಲನೇ ಕಂಡೀಷನ್, ನಾಳೆ ಎನಿ ಕಂಡೀಷನ್ ನೀವು ಎಕ್ಸಾಮನ್ನು ಬರೆಯಬೇಕು. ಮೊದಲನೇ ವಿಷಯ, ಯಾವುದೇ ಅಡೆತಡೆಗಳು ನಮಗೆ ರಜೆ ಸಿಗಂಗಿಲ್ಲ ಸರ್, ನಮಗೆ ತೊಂದರೆ ಆಗಿದೆ ಸರ್, ನಮ್ಮ ದುಡ್ಡು ಏನು ಹೇಳೋ ಅವಶ್ಯಕತೆ ಇಲ್ಲ. ನೀವು ನಾಳೆ ಎಕ್ಸಾಮ್ಗೆ ಹೋಗಲಿ ಸರ್, ನಾವು ಸ್ಟಡಿ ಆಗಿಲ್ಲ ಸರ್, ನಾವು ಎದಕ್ಕೆ ಎಕ್ಸಾಮ್ಗೆ ಹೋಗಬೇಕು, ನಾನು ಪ್ರಿಪರೇಷನ್ ಮಾಡಿಲ್ಲ ಸರ್, ಹೀಗೆ ಅನ್ನಬಾರ್ದು. ಒಂದು ಸಮರ್ಥ ನನಗೆ ಹೇಳಿ, ನನಗೆ ಎಷ್ಟು ತ್ರಾಸು ಮಾಡ್ತಿರೋ ತಮ್ಮ ನೀವು. ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೂ ಎಕ್ಸಾಮ್ ಬರೀಬೇಕು, ಪ್ರಿಪೇರ್ ಆಗಿಲ್ಲ ಅಂದ್ರೂ ಎಕ್ಸಾಮ್ ಬರೀಲೇಬೇಕು, ಓದಿಲ್ಲ ಅಂದ್ರೂ ಎಕ್ಸಾಮ್ ಬರೀಲೇಬೇಕು. ನೀವು ನಾಳೆ ಎಕ್ಸಾಮ್ ಬರೀಲೇಬೇಕು ವಿತ್ ಎನಿ ಕಂಡೀಷನ್. ಮೊದಲನೇ ಕಂಡೀಷನ್. ಓಕೆ, ಏನಾಗ್ತದೆ ರೀ, ನೀವು ಪರಿಶ್ರಮ ಪಟ್ಟಿರೋದ್ರಿಂದ ನಾಳೆ ಎಕ್ಸಾಮ್ ಬರೆದಾಗ ಕೆಲವೊಂದು ವಿಚಾರಗಳು, ಹೊಸ ವಿಷಯಗಳು ನಿಮಗೆ ಅರ್ಥವಾಗುತ್ತದೆ, ಅನುಭವ ಸಿಗುತ್ತದೆ, ಜ್ಞಾನ ಸಿಗುತ್ತದೆ, ಎಕ್ಸಾಮ್ ಪ್ಯಾಟರ್ನ್ ತಿಳಿಯುತ್ತದೆ, ಪ್ರಶ್ನೆ ಪ್ರಕಾರ ನಿಮಗೆ ಗೊತ್ತಾಗುತ್ತದೆ, ಎಕ್ಸಾಮ್ ಬರೆಯುವಂಥ ಮೈಂಡ್ ಸೆಟಪ್ ನಿಮಗೆ ಗೊತ್ತಾಗುತ್ತದೆ. ಯಾರು ಪ್ರಿಪರೇಷನ್ ಮಾಡಿದ್ದರೋ ಅವರಿಗಂತೂ ನಾಳೆ ಏನು, ನಾಳೆ ಹಬ್ಬದ ಆಚರಣೆ. ಕೆಸೆಟ್ ಮುಗಿದು 6 ತಿಂಗಳಾಯಿತು. ಜನವರಿ ತಿಂಗಳಲ್ಲಿ ತಾವೆಲ್ಲರೂ ಕೆಸೆಟನ್ನು ಎಕ್ಸಾಮ್ ಬರೆದಿದ್ದೀರಿ. ಕೆಸೆಟ್ ಎಕ್ಸಾಮ್ ಮುಗಿದ ತಕ್ಷಣ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಂತ ಹೇಳಿದ್ದೆ ನಾನು ನಿಮಗೆ. ನೀವು ಯಾರು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದ್ದೀರೋ, ಯಾರು ಸತತವಾಗಿ ಅಧ್ಯಯನ ಮಾಡಿದ್ದೀರೋ, ಅವರು ನಾಳೆ ಹಬ್ಬವನ್ನು ಆಚರಣೆ ಮಾಡುತ್ತೀರಿ. ನೀವೆಲ್ಲರೂ ನಾಳೆ ಎನಿ ಕಂಡೀಷನ್ ಯು ವಿಲ್ ಗೆಟ್ ದ ರಿಸಲ್ಟ್. ನೀವು ಅನ್ಬೋದು ಸರ್, ಕೆಸೆಟ್ಟು ಸಿಂಪಲ್ ಆಗಿರುತ್ತದೆ, ನೆಟ್ ಎಕ್ಸಾಮ್ ಹಾರ್ಡ್ ಇರುತ್ತದೆ, ಇಂಗ್ಲೀಷದಲ್ಲಿ ಪ್ರಶ್ನೆ ಕೇಳುತ್ತಾರೆ, ನಮ್ಗೆ ಅರ್ಥ ಆಗುವುದಿಲ್ಲ, ಅವು ಏನೂ ಇಲ್ಲ. ಟುಮಾರೋಸ್ ಎಕ್ಸಾಮ್ ಈಸ್ ವೆರಿ ಈಸಿ. ಹೇಗೆ ರೀ, ಆದರೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಏನೇನು ಮೊದಲನೇ ಕಂಡೀಷನ್ ಎಕ್ಸಾಮ್ ಬರೀಬೇಕು. ಓಕೆ, ಎರಡನೇದು, ನಾಳೆ ನೀವು ಮುಂಜಾನೆ ಶಿಫ್ಟ್ ಇದೆಯೋ ಮಧ್ಯಾಹ್ನ ಶಿಫ್ಟ್ ಇದೆಯೋ ಅನ್ನೋದನ್ನು ನೋಡ್ಕೊಡ್ರಿ. ಮುಂಜಾನೆ ಶಿಫ್ಟ್ ಅಂತಂದರೆ 1 ಗಂಟೆ ಮೊದಲೇ ಹೋಗಬೇಕು ನೀವು. ಎಲ್ಲಿ ಸೆಂಟರ್ ಇದೆಯೋ ಎಕ್ಸಾಮ್ ಸೆಂಟರು, ಆ ಎಕ್ಸಾಮ್ ಸೆಂಟರ್ಗೆ ತಾವೆಲ್ಲರೂ ಹೋಗಬೇಕು. ಹೋಗುವಾಗ ಏನೇನು ತೊಗೊಂಡು ಹೋಗಬೇಕು, ನಿಮ್ಮ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಹಾಲ್ ಟಿಕೆಟ್ ಆಗುತ್ತಾರೆ.
ನಾನು ಹಾಕಿದ್ರಿ ನೋಡೋಣ ಅಂತೇಳಿ. ಆದರೆ ನನಗೆ ರಜೆ ಸಿಗಲಿಲ್ಲ ನಾಳೆ, ಅದಕ್ಕೆ ನಾನೇನು ಎಕ್ಸಾಮ್ ಬರೆಯೋದಿಲ್ಲ. ನೀವೆಲ್ಲರೂ ಎಕ್ಸಾಮ್ ಬರೀರಿ. ಚಲೋ ಐತ್ರಿ ಅಪ್ಪ ನೀವು ಬರೆದಿದ್ದು. ಹಾಂ ಹ್ಞೂ ಮತ್ತು ನೀವು ಎಕ್ಸಾಮ್ ಬರೆದಿದ್ರಂದ್ರೆ ಮತ್ತೊಂದು ಸೀಟ್ ಹೋತಿತ್ತು ನೋಡ್ರಿ ಅಂತ. ಆಯ್ತಪ್ಪ ಇನ್ನು ಸಾಕು ಎಕ್ಸಾಮ್ ಬರೋದು. ಎಷ್ಟು ಎಕ್ಸಾಮ್ ಬರೆಯೋದು ರೀ, ಸಾಕಾಗಿದೆ ಎಕ್ಸಾಮ್ ಬರೋದು. ನಾಳೆ ಎಕ್ಸಾಮ್ಗೆ ಹೋಗುವಾಗ ಹಾಲ್ ಟಿಕೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೋರಿ ಅಥವಾ ಕಲರ್ ತೊಗೊಳ್ರಿ. ಓಕೆ, ಇದನ್ನು ಹಾಲ್ ಟಿಕೆಟ್ ನಿಮ್ಮ ಹತ್ರ ಇರಲೇಬೇಕು. ಓಕೆ, ಒಂದನೇದು ಕಂಡೀಷನ್. ಎರಡನೇದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಪ್ಲೀಸ್, ಆಧಾರ್ ಕಾರ್ಡ್. ಆಮೇಲೆ ಒಂದು ಎಕ್ಸ್ಟ್ರಾ ಫೋಟೋ ಇರಬೇಕು ನೋಡಿರಿ. ನೀವು ಅಪ್ಲಿಕೇಶನ್ ಹಾಕುವಾಗ, ನೆಟ್ ಅಪ್ಲಿಕೇಶನ್ ಹಾಕುವಾಗ ಇಲ್ಲೇನು ಅಪ್ಲಿಕೇಶನ್ ಹಾಕಿರ್ತೀರೋ ಅದೇ ಫೋಟೋನೇ ಇಲ್ಲಿ ಈ ಭಾಗದಲ್ಲಿ, ಇಲ್ಲಿ ಈ ಭಾಗದಲ್ಲಿ ಅಮ್ಮ ಕಾಣಿಸುತ್ತೇನು ಸಮರ್ಥ? ಹಾಂ, ಈ ಭಾಗದೊಳಗೆ ನೀವು ಏನು ಮಾಡಬೇಕು, ಫೋಟೋವನ್ನು ಹಚ್ಚಬೇಕು. ಇಲ್ಲಿ ಈ ಭಾಗದೊಳಗೆ ಫೋಟೋವನ್ನು ಹಚ್ಚಬೇಕು. ಓಕೆ, ಇಲ್ಲಿ ಯಾವ ಫೋಟೋ ಇರುತ್ತದೆಯೋ ಅದೇ ಫೋಟೋವನ್ನು ಇಲ್ಲಿ ನೀವು ಹಚ್ಚಬೇಕು. ಎರಡನೇದು, ಈ ಎರಡನೇ ಕಾಲಮ್ದೊಳಗೆ ತಾವು ಏನು ಮಾಡಬೇಕು ಅಂದರೆ ಲೆಫ್ಟ್ ಹ್ಯಾಂಡ್ ಥಂಬನ್ನು ಹಚ್ಚಲೇಬೇಕು. ಮನೆಯೊಳಗೆ ಅಥವಾ ಇದೇನು ಇಂಕ್ ಪ್ಯಾಡ್ ಇರ್ತೈತೆ ನೋಡಿರಿ, ಇಂಕ್ ಪ್ಯಾಡ್ದಿಂದ ಇಲ್ಲಿ ಇದನ್ನು ಥಂಬ್ ಇಂಪ್ರೆಷನ್ ಮಾಡಿರಿ. ಇಲ್ಲಿ ಫೋಟೋ ಹಚ್ಚಬೇಕು, ಇಲ್ಲಿ ಥಂಬ್ ಇಂಪ್ರೆಷನ್. ಆಮೇಲೆ ಇಲ್ಲಿ ಸಿಗ್ನೇಚರ್ ಮಾಡೋದಿರ್ತದೆ. ಅದು ಸಿಗ್ನೇಚರ್ ಎಲ್ಲಿ ಮಾಡೋದು, ಎಕ್ಸಾಮ್ ಹಾಲಿನೊಳಗೆ ಹೋಗಿದ ಮೇಲೆ ಅವ್ರೇನು ಇನ್ವಿಜಿಲೇಟರ್ ಸೂಪರ್ವೈಸರ್ ಇರ್ತಾರಲ್ಲ ಅವ್ರ ಎದುರುಗಡೆ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮದು ಯಾವ ಊರು ಅಂತೇಳಿ. ಓಕೆ, ಅದಾದ ನಂತರ ನಿಮ್ಮ ಜೊತೆಗೆ ಏನು ತೊಗೋಬೇಕು ನೋಡ್ರಿ, ಒಂದು ಫೋಟೋ, ಥಂಬು, ಆಮೇಲೆ ಸಿಗ್ನೇಚರ್ ಎಕ್ಸಾಮ್ ಹಾಲಲ್ಲಿ. ಎರಡನೇದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು, ಆಧಾರ್ ಕಾರ್ಡ್. ಓಕೆ, ಮತ್ತು ಆಧಾರ್ ಕಾರ್ಡ್ ಒಂದು ವೇಳೆ ಇರಲಿಲ್ಲ ಅಂದ್ರೆ ಬೇರೆ ಯಾವುದೇ ಗೌರ್ಮೆಂಟ್ ID ನಿಮ್ಮ ಹತ್ರ ಇರಲೇಬೇಕು. ಅದು ಪ್ಯಾನ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಅಂದ ತಕ್ಷಣ ನನಗೊಂದು ಕತೆ ನೆನಪಾಗ್ತದೆ ರೀ ಅಮ್ಮ. ಡ್ರೈವಿಂಗ್ ಲೈಸೆನ್ಸ್ ಏನು ಹೇಳಿ ಗೊತ್ತದೇನು, ನಿನ್ನೆ ನಾನು ಒಂದು ಪೇಪರ್ದೊಳಗೆ ಕತೆ ಓದಿನಿ ನಾನು. ಅದ್ಭುತ ಕತೆ ಅದು. ಇದು ಬಿಡ್ರಿ ಪರೀಕ್ಷೆ, ಇದಂತೂ ನೀವು ಪಾಸ್ ಆಗುತ್ತೆ ರೀ. ಯಾವುದೇ ಏನಾಗ್ತದೆ ಗೊತ್ತಮ್ಮ, ಡ್ರೈವಿಂಗ್ ಲೈಸೆನ್ಸ್ ಅಂದ ತಕ್ಷಣ ನಾನು ನೆನಪಾಗ್ತಿದ್ದು ಡ್ರೈವಿಂಗ್ ಲೈಸೆನ್ಸ್ ಮೇಲಿಂದ ಕತೆ ಐತಿ ಸರ್. ಅದು ತಂದು ಇಲ್ಲದಕ್ಕೆ ಹೇಳ್ತೀರಿ ನಮಗೆ, ಹಿಂಗೆ ನಿಮಗೆ ಅನಿಸ್ಬೋದು. ಆದ್ರೆ ಒಂದು ಮಾತು ನಿಜ, ಯಾರು ಉತ್ಸಾಹದಿಂದ ಇರುತ್ತಾರೆ, ಉತ್ಸಾಹ ಅಂದ್ರೆ ಗೊತ್ತಾಗ್ತದಲ್ಲ, ಸತತ ಹ್ಯಾಪಿನೆಸ್, ಉತ್ಸಾಹದಿಂದ ಇರುತ್ತಾರೋ ಮತ್ತು ಯಾರು ಗುರಿ ಇಟ್ಟಿರ್ತಾರೆ, ಓಕೆ, ಆ ಗುರಿಯನ್ನು ಸಾಧಿಸುವ ಸಲುವಾಗಿ ಛಲವನ್ನು ತೊಟ್ಟಿರುತ್ತಾರೋ ಅಂಥ ವ್ಯಕ್ತಿಗಳು ಯಶಸ್ವಿಯಾಗುತ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಅಂದ ತಕ್ಷಣ ಇಡೀ ನಮ್ಮ ಪ್ರಪಂಚದೊಳಗೆ ಏಷ್ಯಾ ಖಂಡದಲ್ಲಿ ಮೊದಲೇ ಒಬ್ಬಳು ಹುಡುಗಿ ಅದಾಳ್ರಿ. ಆ ಹುಡುಗಿಗೆ ಡ್ರೈವಿಂಗ್ ಲೈಸೆನ್ಸನ್ನು ಅವಳು ಪಡೆದಿದ್ದಾಳೆ. ಇದೇನು ವಿಶೇಷ ಸರ್ ಕತೆ? ಏನು ವಿಶೇಷ ಅಲ್ಲ. ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಕಾಮನ್ ಐತಿ, ನನಗೂ ಡ್ರೈವಿಂಗ್ ಲೈಸೆನ್ಸ್ ಅದ, ನಿಮಗೂ ಅದನ್ನು. ಸಣ್ಣ ಹುಡುಗರು ಕೊಡೋಂಗಿಲ್ಲ, ದೊಡ್ಡವ್ರಿಗೆ ಮಾತ್ರ ಲೈಸೆನ್ಸ್, 2 ವೀಲರ್ ಆಗಲಿ ಅಥವಾ ಕಾರ್ ನಡೆಸೋದಾಗಲಿ. ಆ ಅಮ್ಮ ಕೇರಳ ರಾಜ್ಯದವರು. ಅವಳ ಹೆಸರು ಜೀಲು ಮೋಲ್ ಅಂತೇಳಿ ಒಂದು ಹುಡುಗಿ ಹೆಸರು, ಜೀಲು ಮೋಲ್ ಥಾಮಸ್. 1991 ಆ ಹುಡುಗಿಯ ಜನ್ಮ ಆಗಿತ್ತು. ಅವಳಿಗೆ ಎರಡೂ ಕೈಗಳು ಇಲ್ಲದ ಒಂದು ಹುಡುಗಿ. ಅವಳಿಗೆ ಡ್ರೈವಿಂಗ್ ಲೈಸೆನ್ಸನ್ನು ಅವಳು ಪಡೆದುಕೊಂಡಿದ್ದಳು. ಅವಳು ನಮ್ಮ ಏಷ್ಯಾ ಖಂಡದ ಮೊದಲನೇ ಹುಡುಗಿ. ಅವಳು ಏಷ್ಯಾ ಖಂಡದೊಳಗೆ ಶಿ ಈಸ್ ದ ಫಸ್ಟ್ ವಿಮೆನ್ ಟು ಗೆಟ್ ಡ್ರೈವಿಂಗ್ ಲೈಸೆನ್ಸ್ ವಿದೌಟ್ ಹ್ಯಾಂಡ್ಸ್. ಎರಡೂ ಕೈಗಳು ಇಲ್ಲದ ಒಂದು ಹುಡುಗಿ ಡ್ರೈವಿಂಗ್ ಲೈಸೆನ್ಸನ್ನು ಪಡೆದವಳು. ಅವಳು ನಮ್ಮ ಏಷ್ಯಾ ಖಂಡದ ಮೊದಲನೇ ಹುಡುಗಿ. ಅಣ್ಣ ಒಂದು ಸ್ವಲ್ಪ ಶಾಂತ ತಗೊಂಡು ನೀವು ಅನ್ಬೋದು ಸರ್, ಕೈ ಇರ್ಲಾರೆ ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಮಾಡ್ಲಿಕ್ಕೆ ಬರ್ತದೆ, ಡ್ರೈವಿಂಗ್ ಹೇಗೆ ನಡೆಸಲಿಕ್ಕೆ ಬರ್ತದೆ ರೀ? ಕಾಲಿಲಿ. ಎಸ್, ಕಾಲಿಲೆ ನೋಡ್ರಿ, ಕೈಲಿ ಬರೋದು ಕೆಲವೊಬ್ರು ನೋಡ್ರಿ, ಕೈ ಇರಲಿಲ್ಲ ಅಂದ್ರೂ ಕಾಲಿಲೆ ಅವಳು ಡ್ರೈವಿಂಗನ್ನು ಕಲಿತರು. ಡ್ರೈವಿಂಗ್ ಯಾಕೆ ಕಲಿತರು ಗೊತ್ತಿನ್ನು? ಅವ್ರ ಮನ್ಯಾಗ ಅವಳು ಹುಟ್ಟಿದ ಮೇಲೆ, ಅವಳು ಚಿಕ್ಕವಳು ಇದ್ದಕ್ಕಾರ ಅವ್ರ ಅವ್ವ ಮತ್ತು ಅಪ್ಪ ತೀರ್ಕೊಂಡಿದ್ರು. ಮುಂದೆ ಆ ಹುಡುಗಂದಳು, ನನಗೆ ಸಾಕೋರು ಯಾರು, ನನಗೆ ಯಾರು ನನ್ನನ್ನು ಜವಾಬ್ದಾರಿಯಿಂದ ಬೆಳೆಸ್ತಾರೆ ಅಂತ ತಿಳ್ಕೊಂಡು ಆ ಹುಡುಗಿ ಬೆಳೆಯುತ್ತೆ. ಎರಡೂ ಕೈ ಇಲ್ಲ, ಆದರೆ ನಾನು ಸ್ವಾವಲಂಬನೆಯಿಂದ ನನ್ನ ಜೀವನ ನಾನೇ ಬದುಕಬೇಕು ಅಂತ ತಿಳ್ಕೊಂಡು ಕಾರ್ ಡ್ರೈವಿಂಗ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾಳ್ರಿ. ಎಲ್ಲಿ ಕೇರಳದ ಒಂದು ಹುಡುಗಿ ಅದಾಳ್ರಿ. ಆಮೇಲೆ ಕಾರ್ ಡ್ರೈವಿಂಗ್ ಕಲಿತಾಳ್ರಿ. ಕಲಿತಿದ ಮೇಲೆ ಒಂದು ಲೈಸೆನ್ಸ್ ತೊಗೋಬೇಕಂತೇಳಿ RTO ಆಫೀಸ್ಗೆ, ಇಡಕ್ಕಿ ಅಂತೇಳಿ ಜಿಲ್ಲೆ ಅದ, ಆ ಇಡಕ್ಕಿ ಜಿಲ್ಲೆಗೆ RTO ಆಫೀಸ್ಗೆ ಹೋಗಿ ಅರ್ಜಿಯನ್ನು ಕೊಡ್ತಾರೆ. ಆಮೇಲೆ RTO ಆಫೀಸರ್ ಅಂತಾರೆ, ಅಮ್ಮ ನಿನಗೆ ಎರಡೂ ಕೈಗಳಿಲ್ಲ, ನಾವು ಲೈಸೆನ್ಸ್ ಕೊಡೋಂಗಿಲ್ಲ, ನಿನಗೆ ಕಾರ್ ನಡೆಸಲಿಕ್ಕೆ ನಾವು ಲೈಸೆನ್ಸ್ ಕೊಡೋಂಗಿಲ್ಲ. ಆಮೇಲೆ ಆ ಹುಡುಗಿ ಏನಾಗ್ತಾಳೆ,
ಹೈಕೋರ್ಟ್ಗೆ ಹೋಗ್ತಾಳ್ರಿ. ಕೋರ್ಟ್ದೊಳಗೆ ಒಂದು ವಿನಂತಿ ಮಾಡ್ತಾಳ್ರಿ, ನೋಡಿರಿ ನನಗೆ ಎರಡೂ ಕೈಗಳಿಲ್ಲ, ಆದ್ರೆ ನಾನು ಕಾರ್ ನಡೆಸ್ತೀನಿ, ನನಗೆ ಲೈಸೆನ್ಸ್ ಕೊಡು ಅಂತ ಹೇಳ್ರಿ. ಆಮೇಲೆ ಕೋರ್ಟ್ ಏನು ಆದೇಶ ಕೊಡ್ತದೆ, ಈ ಹುಡುಗಿ ಕಾರ್ ನಡೆಸಲಿಕ್ಕೆ ಬರ್ತೈತಿ, ಇವಳಿಗೆ ನೀವು ಕಾರ್ ನಡೆಸಲಿಕ್ಕೆ ಲೈಸೆನ್ಸ್ ಕೊಡ್ರಿ ಅಂತೇಳಿ ಕೋರ್ಟ್ ಆದೇಶ ಮಾಡ್ತದೆ. ಆದರೂ ಕೂಡ ಈ ಪೊಲೀಸ್ ಅಧಿಕಾರಿಗಳು RTO ಆಫೀಸರು ಇವ್ರು ಕೊಡೋದಿಲ್ಲ. ಇಲ್ಲ ಸರ್, ಕೋರ್ಟಿಗೆ ಹೇಳ್ತಾರೆ ರೀ, ಇವಳಿಗೆ ಎರಡೂ ಕೈಗಳಿಲ್ಲ, ನಾವು ಹೇಗೆ ಕಾರ್ ನಡೆಸಲಿಕ್ಕೆ ಕೊಡೋಣ ಅಂಥೇಳಿ. ಆಮೇಲೆ ಏನಾಗ್ತದೆ ಗೊತ್ತದೇನು, ಇವಳು ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ನನಗೆ ಎರಡೂ ಕೈಗಳಿಲ್ಲರಿ, ನಾ ಡ್ರೈವಿಂಗ್ ನಡೆಸಿ, ನಾ ದಿವಸ ಒಂದೊಂದು 1000 ರೂಪಾಯಿ ನಾನು ಗಳಿಸಿ ನಾನು ಮನೆ ನಡೆಸ್ತೀನಿ ರೀ ಸರ್, ನೋಡಿರಿ. ಆಮೇಲೆ ಮಹಿಳಾ ಆಯೋಗದವ್ರು ಏನು ಅಂತಾರೆ, ಹೌದಮ್ಮ ನಿನ್ನ ಕೈಗಳಿಲ್ಲ ಮತ್ತು ನಿಂಗೆ ಲೈಸೆನ್ಸ್ ಕೊಡಬೇಕಾದ್ರೆ ಏನು ಮಾಡಬೇಕು, 1 ದಿವಸ 2 ದಿವಸ 1 ವರ್ಷ 2 ವರ್ಷ ಸತತವಾಗಿ 6 ವರ್ಷಗಳು, ದಯವಿಟ್ಟು ನೆನಪಿಡ್ರಿ, 6 ವರ್ಷಗಳು ಈ ಹುಡುಗಿ ಸಂಘರ್ಷ ಮಾಡುತ್ತಾಳೆ. ಐ ವಾಂಟ್ ಡ್ರೈವಿಂಗ್ ಲೈಸೆನ್ಸ್ ಅಂತೇಳಿ. ಕೊನೆಗೆ ಏನಾಗ್ತದೆ, ಈ ಮಹಿಳಾ ಆಯೋಗ ಹೋಗಿದ ಮೇಲೆ ಒಂದು ಇದು ಗೊತ್ತಾಗ್ತದೆ ರೀ, ಏನು ಒಂದು ಉದಾಹರಣೆ, ಇಂದೋರ್ ಅಂತೇಳಿ, ಮಧ್ಯಪ್ರದೇಶದೊಳಗೆ ಇಂದೋರ್ ಅಂತೇಳಿ ಒಂದು ಊರು ಐತಿ. ಅಲ್ಲಿ ವಿಕ್ರಮ್ ಮಲ್ಹೋತ್ರಾ ಅನ್ನೋ ಒಬ್ಬ ವ್ಯಕ್ತಿ ಅದನ್ನು, ಅವನಿಗೆ ಎರಡೂ ಕೈಗಳಿಲ್ಲ. ಆ ವ್ಯಕ್ತಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಒಂದು ಆಧಾರವಾಗಿ ಇಟ್ಕೊಂಡು ಇವಳು ಮತ್ತೆ ಹೈಕೋರ್ಟಿಗೆ ಮೊರೆ ಹೋಗ್ತಾಳೆ. ಆಮೇಲೆ ಹೈಕೋರ್ಟ್ ಏನಂತದ, ಅಲ್ಲಿ ಒಬ್ರಿಗೆ ಕೊಟ್ಟಿದ್ದಾರೆ, ನೀವು ಕೂಡ ಕೊಡಬೇಕು ಅಂತೇಳಿ ಹೇಳಿದ ತಕ್ಷಣ ಈ ಹುಡುಗಿಗೆ 6 ವರ್ಷಗಳ ನಂತರ ಕೇರಳದ ಜಿಲುಮೋಲ್ ಥಾಮಸ್ ಅನ್ನೋ ಹುಡುಗಿಗೆ ಎರಡೂ ಕೈಗಳಿಲ್ಲ, ಇವಳಿಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೊಟ್ಟರು. ಇವಳು ನಮ್ಮ ದೇಶದ ಮೊದಲನೇ ಹುಡುಗಿ, ನಮ್ಮ ದೇಶದ ಅಷ್ಟೇ ಅಲ್ಲ, ಈ ಏಷ್ಯಾ ಖಂಡದ ಮೊದಲನೇ ಹೆಣ್ಣುಮಗಳು ಇವಳಿಗೆ ಎರಡೂ ಕೈಗಳು ಇಲ್ಲದೇ ಇದ್ದರೂ ಕೂಡ ಡ್ರೈವಿಂಗ್ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಯಾಕೆ ಈ ಕತೆ ಹೇಳಿದೆನಂದರೆ, ಆ ಡ್ರೈವಿಂಗ್ ಲೈಸೆನ್ಸ್ ಅಂದ ತಕ್ಷಣ ನನ್ನ ಕತೆ ನೆನಪು ಬಂತು. ವಿದ್ಯಾರ್ಥಿ ಮಿತ್ರರೇ, ಎರಡೂ ಕೈಗಳಿಲ್ಲ, ಆದರೆ ಕಾರು ನಡೆಸಬೇಕು, ಕಾರು ನಡೆಸಿ ಅದರಿಂದ ಕೆಲವೊಂದು ಸಂಪಾದನೆ ಮಾಡಿ ನನ್ನ ಜೀವನ ನಡೆಸಬೇಕು ಅನ್ನುವ ಛಲ ಕೈಗಳು ಇಲ್ಲದ ಹೆಣ್ಣು ಮಗಳಿಗಿದೆ. ನಿಮಗೆ ಎರಡೂ ಕೈಗಳದವ, ಎರಡೂ ಕಣ್ಣುಗಳದವ, ಒಳ್ಳೆಯ ಧ್ಯೇಯ ಐತಿ, ಮತ್ತು ನೀವು ಸ್ಟಡಿ ಮಾಡಿ ಎಕ್ಸಾಮ್ ಬರೋದು ಪಾಸ್ ಆಗಲಿಕ್ಕೆ ನಿಮಗೇನು ತೊಂದರೆ ಆಗೈತಪ್ಪ, ಪ್ಲೀಸ್ ಡೋಂಟ್ ಥಿಂಕ್ ನೆಗೆಟಿವ್ಲಿ, ನನ್ನ ಕೈಲಿ ಆಗಂಗಿಲ್ಲ ಅನ್ಕೋತ ಕೂಡಬಾರ್ದು. ಆಮೇಲೆ ನಾನು ಈ ಮಾತು ನಮ್ಮ ಚಿನ್ನುಗೆ ಹೇಳಿದ್ದೆ, ಸಮರ್ಥಗೆ, ಅವಳಿಗೆ ಕೈಲೋ ಮತ್ತು ಡ್ರೈವಿಂಗ್ ಮಾಡ್ಯಾಳನ್ನ ಇವರೆಲ್ಲರೂ ನನಗೆ ಹುಚ್ಚ ಅಂದ್ರೆ ಹಂಗೆ ಹುಚ್ಚ ಅಂದ ತಕ್ಷಣ ನಾನು ಯೂಟ್ಯೂಬ್ದೊಳಗೆ ಹೋಗಿ ಆ ಹುಡುಗಿ ಬಗ್ಗೆ ನಾನು ಇದು ಮಾಡಿ ನೋಡಿದೆ. ಏನಂತೇಳಮ್ಮ ಆ ಹುಡುಗಿ ಹೆಸರು? ಏನಮ್ಮ? ಜಿಲುಮೋಲ್ ಏನು ಜಿಲೇಬಿ ಅಲ್ಲ, ಜಿಲುಮೋಲ್. ಹಾಂ, ಮತ್ತು ನಿಮ್ಮ ಕೈಯಲ್ಲಿ ಯಾಕೆ ಆಗಂಗಿಲ್ಲ ರೀ? ನನಗೆ ಏನಾಗ್ಯದ ಪ್ರಾಬ್ಲಮ್ ಗೊತ್ತದ್ರಿ, ನೀವು ಏನಂತೀರಿ, ನನಗೆ ಒಮ್ಮೆಲೆ ಬೇಕು ಸರ್ ಅಂತೇಳಿ ಏನಂತೀರಿ, ಒಮ್ಮೆಲೆ ಸಿಗಂಗಿಲ್ಲ. ಈ ಜಿಲುಮೋಲಿಗೆ ಒಮ್ಮೆ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತೇನಮ್ಮ, 6 ವರ್ಷ ಅವಳು ಪ್ರಯತ್ನ ಮಾಡ್ಯಾಡ್ರಿ. ಕೈ ಇರಲಾರ್ದು ಡ್ರೈವಿಂಗ್ ನಡೆಸೋದಂದ್ರೆ ಎಷ್ಟು ಕಷ್ಟ ರೀ. ಮತ್ತು ಇದೇನು ಈ ಪರೀಕ್ಷೆ ಸಲುವಾಗಿ ನೀವು, ನಾನು ಮೊದಲೇ ಹೇಳೀನಿ, KSET ಮುಗಿದ ದಿವಸನೇ ನೀವು NET ನೆಟ್ಟಿಗೆ ಪ್ರಿಪೇರ್ ಹಾಕ್ಕೊಂತಿರ್ಬೇಕಂತ ಹೇಳೀನಿ. ಮತ್ತು ನಾನು ಬರೆದಿದ್ದು ಕನ್ನಡ ಮೀಡಿಯಮ್ ಬುಕ್, ಇಂಗ್ಲೀಷ್ ಮೀಡಿಯಮ್ ಬುಕ್ ಓದಂತ ಹೇಳೀನಿ. ಓದಿರಿಯಪ್ಪ. ಇಲ್ಲ ಸರ್, ನೀವು ವಿಡಿಯೋ ಮಾಡಬೇಕಾಗಿತ್ತು, ನಾನು ವಿಡಿಯೋ ಮಾಡೋದಾಗಲಿಲ್ಲ, ನನ್ನ ವೈಯಕ್ತಿಕ ಸಮಸ್ಯೆಗಳಿಂದ ನನಗೆ ವಿಡಿಯೋ ಮಾಡೋದಾಗಲಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಅವಲಂಬಿರದೆ ನಾನು ಬರೆದಂಥ ಬುಕ್ಗಳನ್ನು, ಯಾಕಂದ್ರೆ ಬುಕ್ಕದ ಹಿಂದೆ ಅನುಭವ ಇರ್ತೈತಿ, ಆ ಅನುಭವವನ್ನು ಪಡೆದುಕೊಂಡು ನೀವು ಪರೀಕ್ಷೆ ಪಾಸ್ ಮಾಡಬೇಕು. ನಿನ್ನೆ ಭಾರತಿ ಮೇಡಮ್ ಅವರು ನೆಟ್ ಆಗಿಲ್ಲ ಅಂತ ತಿಳ್ಕೊಂಡು 2 ಬಾರಿ KSET 2 ಮಾರ್ಕ್ದೊಳಗೆ ರಿಸಲ್ಟ್ ಹೋಗಿತ್ತು. ಅವ್ರು ನೆಟ್ ಎಕ್ಸಾಮ್ ಬರೆದು 99% ಪಡೆದ್ರೇನಿಲ್ಲ, ಪ್ರೈಮರಿ ಟೀಚರ್ ಆಗಿ. ಶಿವರಾಜ್ ಹಾಂ, ಇವ್ರು ಯಾರ ಬಗ್ಗೆ, ಎಸ್ ಹಾಂ, ಯಾರ ಬಗ್ಗೆ ಹೇಳ್ರಿ, ಇವ್ರ ಬಗ್ಗೆ ಎಲ್ಲ ನಾನು ಕತೆ ಹೇಳೀನಿ. ನಮ್ಮದು ಅಭಿಜಿತ್ ಕೇರಳದ ಹುಡುಗ, ಎಟ್ ಎ ಟೈಮ್ 2 ಕೇರಳದಾಗಲು ಇದು ಆದರೂ ಇವರೆಲ್ಲರೂ ಸಾಧಕರು. ಇಂಥ ಸಾಧಕರನ್ನು ನೀವೆಲ್ಲ ನೋಡಿ ನೀವು ಕೂಡ ಬೆಳೀಬೇಕಪ್ಪ. ನೀವು ಕೂಡ KSET ಆಗಿಲ್ಲ ಅಂತ ತಿಳ್ಕೊರಿ, ನೆಟ್ ಎಕ್ಸಾಮ್ ಮಾಡ್ಕೊಂಡು ಬಿಡ್ರಿ. ಒಂದು ಸಲ ನೆಟ್ ಪಾಸ್ ಆದ್ರೆ ಸಾಕು, ಮುಂದೆ ಎಕ್ಸಾಮ್ ಬರೆಯೋ ಅವಶ್ಯಕತೆನೇ ಇಲ್ಲ. ಮತ್ತು ಸರ್ ಎಕ್ಸಾಕ್ಟ್ ನಾಳೆ ಎಕ್ಸಾಮ್ದೊಳಗೆ ಏನು ಮಾಡ್ಬೇಕು ಅದು ಹೇಳ್ರಿ. ಏನಿಲ್ಲ, ಎಕ್ಸಾಮ್ಗೆ ಹೋಗಿದ ಮೇಲೆ ಸುಮ್ಮನೆ ಕಣ್ಣು ಮುಚ್ಚಿ ಕೂಡೋದು. ಕಣ್ಣು ಮುಚ್ಕೊಂಡ್ರೆ ನಾನು ನಿದ್ದೆ ಹೊಡಿಬೇಡ್ರಿ, ಅಲ್ಲಿ ಒಳಗೆ ಹೋಗ್ಕೂತು. ಒಂದು 5 ನಿಮಿಷ ಕೂಲಾಗಿರ್ಬೇಕು. ಒಳಗೆ ಹೋಗಿದ ತಕ್ಷಣ ಹೋಗುವಾಗ ಒಂದು ಬಾಟ್ಲಿ ತೊಗೊಂಡ್ರಿ, ನೀರು ಕುಡಿಯೋ ಬಾಟ್ಲಿ, ನೀರು ಕುಡೀರಿ. ಸ್ವಲ್ಪ ನೀರು ಕುಡಿದು ಸ್ವಲ್ಪ ಕೂಲಾಗಿರ್ಬೇಕು, ಮೈಂಡ್ ಕೂಲಾಗಬೇಕು. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣವೇ ಪೇಪರ್ 1ನೇದು ಕ್ವಶನ್ ಪೇಪರ್, ಪೇಪರ್ ಪತ್ರಿಕೆ 1ನಲ್ಲಿ ಏನೂ ಇಲ್ಲಾಂದ್ರೂ 27ರಿಂದ 30 ಕ್ವಶನ್ ನೀವು ಕರೆಕ್ಟ್ ಆಗಲೇಬೇಕು. 54ರಿಂದ 60 ಮಾರ್ಕ್ಸ್ ಬರಲೇಬೇಕು, ಅಂದ್ರೆ ನೀವು ಪರೀಕ್ಷೆ ಪಾಸ್ ಆಗೋರು. 60, 70, 80 ಮಾರ್ಕ್ಸ್ ತೊಗೊಳಕ್ಕಂಥ ಅವಕಾಶ ಪೇಪರ್ 1ನಲ್ಲಿ ಐತಿ. ಆ 10 ಚಾಪ್ಟ್ರಲ್ಲಿ ನಿಮಗೆ ಯಾವುದು ಚಾಪ್ಟರ್ ಈಸಿ ಇದೆಯೋ ಆ ಚಾಪ್ಟರ್ದು ಪ್ರಶ್ನೆಗಳನ್ನು ಮೊದಲಿಗೆ ಬಿಡಿಸ್ಬೇಕು. ಇರೋದೇ ಎಷ್ಟು 60 ಮಿನಿಟ್ ಪೇಪರ್ 1 ಸಲುವಾಗಿ. 60 ಮಿನಿಟದಲ್ಲಿ 50 ಕ್ವಶನನ್ನು ನೀವು ಸಾಲ್ವ್ ಮಾಡೋದು ಐತಿ.
ಒಂದೊಂದು ಕ್ವಶನ್ ಒಂದೊಂದು ಮಿನಿಟ್. ಓಕೆ, ಮತ್ತು ಯಾವುದು ಈಸಿ ಆಗಿರುತ್ತೆ ಅದನ್ನು ಬೇಗ ಬೇಗ ಬರೀಬೇಕು. ಈಗ ನಾನು ಏನು ಮಾಡ್ತಿದ್ದೆ, ಕ್ವಶನ್ ಪೇಪರ್ ಬಂದ ತಕ್ಷಣ 50 ಕ್ವಶನ್ದೊಳಗೆ ಫಾಸ್ಟಾಗಿ ಒಂದು 5 ನಿಮಿಷ ಎಲ್ಲ ಕ್ವಶನ್ ಓದ್ತಿದ್ದಮ್ಮ. ಓದಿದ ಮೇಲೆ ಕಾಮ್ಯುನಿಕೇಷನ್ ಚಾಪ್ಟರ್ದೊಳಗೆ ಇರುವಂಥ 5 ಕ್ವಶನನ್ನು ಮೊದಲಿಗೆ ಬಿಡಿಸೋನು ನಾನು. ಅದಾದ ನಂತರ ICT ಕ್ವಶನನ್ನು ನಾನು ಬಿಡಿಸ್ತಿದ್ದೆ. ಅದಾದ ನಂತರ ಟೀಚಿಂಗ್ ಅಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ಬಿಡಿಸ್ತಿದ್ದೆ. ಅದಾದ ನಂತರ ಹೈಯರ್ ಎಜುಕೇಷನ್ ಪ್ರಶ್ನೆಗಳನ್ನು ನಾನು ಬಿಡಿಸ್ತಿದ್ದೆ. ಅದಾದ ನಂತರ ರಿಸರ್ಚ್ ಮೊದಲನೇದು ಕಮ್ಯುನಿಕೇಷನ್, ಅದಾದ ನಂತರ ICT, ಅದಾದ ನಂತರ ಟೀಚಿಂಗ್ ಅಪ್ಟಿಟ್ಯೂಡ್, ಅದಾದ ನಂತರ ಹೈಯರ್ ಎಜುಕೇಷನ್, ಅದಾದ ಮೇಲೆ ರಿಸರ್ಚ್, ಅದಾದ ಮೇಲೆ ಪರಿಸರ ಅಧ್ಯಯನ, ಆಮೇಲೆ ಪ್ಯಾಸೇಜ್ ಪ್ರಶ್ನೆಗಳು. ಇವು 7 ಚಾಪ್ಟರ್ ನನ್ನ ಫೇವ್ರೇಟ್ ಚಾಪ್ಟರ್. ಈ 7 ಚಾಪ್ಟರ್ದೊಳಗೆ ಅಂದರೆ 35 ಪ್ರಶ್ನೆಗಳೊಳಗೆ ಒಂದು 25 ಪ್ರಶ್ನೆ ನಾನು ಕರೆಕ್ಟ್ ಆಗೇ ಆಗ್ತಿತ್ತು. 27, 28, 29 ನಾನು ಕರೆಕ್ಟ್ ಆಗ್ತಿದ್ದು. ಆಮೇಲೆ ಉಳಿದಿದ್ದು ಒಂದು 15 ಪ್ರಶ್ನೆ. ಆ 15 ಪ್ರಶ್ನೆದೊಳಗೆ ಡಾಟಾ ಇಂಟರ್ಪ್ರಿಟೇಷನ್ ಒಂದಂತೂ ಪ್ರಶ್ನೆ ನಾನು ಸರಿಯಾಗಿ ಬಿಡಿಸ್ತಿದ್ದೆ. ಲಾಜಿಕಲ್ ರೀಸನಿಂಗ್ದು ಒಂದು ಸರಿಯಾಗಿ ಪ್ರಶ್ನೆ ಬಿಡಿಸ್ತಿದ್ದೆ ಅಭ್ಯಾಸ ಮಾಡಿ. ಆಮೇಲೆ ಮೆಂಟಲ್ ಎಬಿಲಿಟಿದು ಮ್ಯಾಥಮೆಟಿಕಲ್ ರೀಸನಿಂಗ್ ಬರುವ ಪ್ರಶ್ನೆಗಳನ್ನು ಮೊದಲಿಗೆ ಬಿಡಿಸ್ರಿ. ಯಾವ ಬರೋಂಗಿಲ್ಲ ಅವುಗಳನ್ನು ಬಿಡಿಸ್ಲಿಕ್ಕೆ ಹೋಗಬೇಡ್ರಿ. ಮೊದಲಿಗೆ ಬರೋ ಪ್ರಶ್ನೆಗಳನ್ನು ಬಿಡಿಸಿದ್ರಲ್ಲೋ, ನೀವು ಸಾಲ್ವ್ ಮಾಡಿದ್ರಲ್ಲೋ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಮತ್ತು ಪ್ರಶ್ನೆ ನೋಡಿ ಆನ್ಸರ್ ಮಾಡೋದಲ್ಲ. ಸ್ಮಾಲ್ ಪೆನ್ಸಿಲ್ ಏನು ಮಾಡಿರಿ, ಕ್ವಶನ್ ಪೇಪರ್ದೊಳಗೆ ಅಲ್ಲೇ ಟಿಕ್ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ನೀವು ಡಾರ್ಕ್ ಟಿಕ್ ಮಾರ್ಕ್ ಮಾಡಬಾರ್ದು. ಕೆಲವೊಬ್ರು ರೆಕಾರ್ಡರ್ ಇರ್ತಾರೆ, ಹಿಂಗೆ ಕಾಣಿಕೆ ಹಾಕಿ ನೋಡ್ತಿರ್ತಾರೆ, ಏನು ಟಿಕ್ ಮಾಡ್ಯಾನ ಅಂತೇಳಿ. ಹಿಂದಿನ ಮುಂದಿನ ಸುಮ್ಮ ಕುಂಡ್ರಲ್ಲ, ಇನ್ನೊಬ್ರು ನೋಡಿ ಬರ್ತಿರ್ತಾವೆ. ಅದಕ್ಕೆ ಭಾಳ ಡಾರ್ಕ್ನೂ ಬರೋದಿಲ್ಲ. ಅಟ್ಟೆ ಸಣ್ಣ ನಿಮ್ಗೆ ಆನ್ಸರ್ ಟಿಕ್ ಮಾಡ್ಕೊತ ಹೋಗೋದು. ಓಕೆ, ಮೊದಲಿಗೆ ಪೆನ್ಸಿಲ್ ಟಿಕ್ ಮಾಡ್ಕೊತ ಹೋಗ್ರಿ. ಒಬ್ರು ಏನು ಮಾಡ್ತಾರೆ, ಪ್ರಶ್ನೆ ಟಿಕ್ ಮಾಡಿ ಹಾಗೆ ಬರೀತಿರ್ತಾರೆ. ಓಕೆ, ನಿಮ್ಮ ಪ್ರಾಕ್ಟೀಸ್ ಪ್ರಕಾರ. ನಾನೇನು ಮಾಡ್ತಿದ್ದೆ ನೋಡಿ ಟಿಕ್ ಮಾಡ್ತಿದ್ದಿಲ್ಲ. ಮೊದಲಿಗೆ ಕ್ವಶನ್ ಪೇಪರ್ದೊಳಗೆ ಅಲ್ಲೇ ಪೆನ್ಸಿಲ್ ಟಿಕ್ ಮಾಡ್ಕೊತ ಹೋಗ್ತಿದ್ದೆ ನಾನು. ಫಸ್ಟ್ ರೌಂಡಲ್ಲಿ 50 ಪ್ರಶ್ನೆಗೆ ಒಂದು ವೇಳೆ ಮೊದಲನೇ ರೌಂಡ್ದೊಳಗೆ 7ರಿಂದ 8 ಪ್ರಶ್ನೆಗಳು ಸರಿಯಾಗಿ ನೀವು ಬಿಡಿಸಿದ್ರೆ ನೀವು ಗ್ಯಾರಂಟಿ ಪರೀಕ್ಷೆ ಪಾಸ್ ಆಗ್ತೀರಿ. ನಿಮ್ಗೆ ಅಲ್ಲಿದೆ ಜಡ್ಜ್ಮೆಂಟ್ ಬರಬೇಕು. ಪೇಪರ್ 1ನಲ್ಲಿ 50 ಪ್ರಶ್ನೆಗಳದೊಳಗೆ 10 ಪ್ರಶ್ನೆ ಡಿಫಿಕಲ್ಟ್ ಆಗಿರುತ್ತವೆ. 40 ಪ್ರಶ್ನೆ ನೀವು ಕೂಲಾಗಿ ಅದನ್ನು ಅನಾಲಿಸಿಸ್ ಮಾಡಿ ನೀವು ಪೇಪರ್ 1ನಲ್ಲಿ ಎಷ್ಟು ಹೆಚ್ಚಿಗೆ ಸ್ಕೋರ್ ಮಾಡ್ತಿರೋ ಅಷ್ಟು ನೆಟ್ ಎಕ್ಸಾಮು ಮತ್ತು JRF ನಿಮಗೆ ಸಿಗುತ್ತದೆ. ಇನ್ನು ಪೇಪರ್ 2ರಲ್ಲಿ ಕೂಡ 100 ಕ್ವಶನ್ದೊಳಗೆ ಆ 100 ಕ್ವಶನ್ನಲ್ಲಿ ಏನು ಮಾಡಬೇಕು, 20 ಕ್ವಶನ್ ತುಂಬ ಸರಳವಾಗಿರುತ್ತದೆ. ಆ 20 ಕ್ವಶನ್ ಎಲ್ಲೈತೆ ಅನ್ನೋದನ್ನು ನೀವು ಗುರುತು ಹಿಡಿಬೇಕು. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಏನು ಮಾಡಿರಿ, 10 ನಿಮಿಷ ಹೋಗಲಿ. 10 ನಿಮಿಷದೊಳಗೆ ಎಲ್ಲ ಕ್ವಶನನ್ನು ಒಂದು 5-6 ಮಿನಿಟ್ದೊಳಗೆ ಫಾಸ್ಟಾಗಿ ಓದ್ಕೊತ ಹೋಗ್ಬೇಕು. ಎಲ್ಲ ಕ್ವಶನ್ಸ್ಗಳು ಓದಿದ ಮೇಲೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಪ್ರಶ್ನೆಗಳು ಸರಳ ಅದಾವೆ ಅಂತೇಳಿ. ಈಸಿ ಕ್ವಶನ್. ಆ ಈಸಿ ಕ್ವಶನ್ಸ್ಗಳನ್ನು ಟೋಟಲ್ 20 ಕ್ವಶನನ್ನು ಪೆನ್ಸಿಲ್ ಟಿಕ್ ಮಾರ್ಕ್ ಮಾಡಿರಿ. ಅದಾದಮೇಲೆ 30 ಕ್ವಶನ್, ಇನ್ನೂ 30 ಕ್ವಶನ್ ಹೇಗಿರ್ತಾವೆ ರೀ, ಮೆಮರಿ ಬೇಸ್ಡ್ ಇರುತ್ತವೆ. ಆ ಪ್ರಶ್ನೆಗಳು ಸರಳವಾಗಿ ಇರುತ್ತವೆ. ಆದರೆ ಅದನ್ನು ಯಾರು ರಿವಿಷನ್ ಮಾಡಿರುತ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಆನ್ಸರ್ ಬರುತ್ತದೆ. ಅದಾದ ನಂತರ ಇನ್ನೂ 30 ಪ್ರಶ್ನೆಗಳು ಕನ್ಸೆಪ್ಟ್ ಆಧಾರವಾಗಿರುತ್ತದೆ. ಸ್ವಲ್ಪ ದೊಡ್ಡ ಪ್ರಶ್ನೆ, ಕೆಳಗಡೆ 4 ಆಪ್ಷನ್, ಅದರ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. AB ಸರಿಯಾಗಿದೆ, AD ಸರಿಯಾಗಿದೆ, ಎಲ್ಲವೂ ಸರಿಯಾಗಿದ್ದಾವೆ, ಎಲ್ಲವೂ ಮೇಲೆ ಹೊಯ್ಕೋತ ಹೋಗಿವೆ ಪ್ರಶ್ನೆ ಅಂದ್ರೆ ಎಲ್ಲವೂ ತಪ್ಪಾಗಿವೆ ಅಂತಿರ್ತಾವೆ. ಅಂಥವು ಸ್ವಲ್ಪ ಡಿಫಿಕಲ್ಟ್ ರೀ. ಇನ್ನು 20 ಕ್ವಶನ್ನ ಮೋಸ್ಟ್ ಡೇಂಜರಸ್ ಕ್ವಶನ್, ಮೋಸ್ಟ್ ಡಿಫಿಕಲ್ಟ್ ಕ್ವಶನ್, ಮೋಸ್ಟ್ ಕ್ರಿಟಿಕಲ್ ಕ್ವಶನ್. ಆ ಪ್ರಶ್ನೆದ ಆನ್ಸರ್ ಯಾರಿಗೂ ಬರುವುದಿಲ್ಲ. ಅಂಥ ಪ್ರಶ್ನೆಗಳನ್ನು ನೀವು ಬಿಡಿಸಬಾರ್ದು. ಮತ್ತು ಬರಲಾರ್ದ ಪ್ರಶ್ನೆಗಳನ್ನು ನೀವು 1 ಸಲ 2 ಸಲ ಓದ್ಕೊಂತ ಕೂತೀರಂದ್ರೆ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತದೆ. ಟೈಮ್ ಒಂದು ವೇಳೆ ವೇಸ್ಟ್ ಆಯಿತು, 20 ಕ್ವಶನ್ಗೆ ಡಿಫಿಕಲ್ಟ್ ಇರುತ್ತವೆ. ನೀವು ಒಂದೊಂದು ಕ್ವಶನನ್ನು 1 ಮಿನಿಟ್ ಓದಿದ್ರಿ, 20 ಮಿನಿಟ್ ವೇಸ್ಟ್ ಆಗ್ತದೆ. ಅದಕ್ಕೆ ಪ್ಲೀಸ್ ಡಿಫಿಕಲ್ಟ್ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ. 20 ಕ್ವಶನ್ ಈಸಿ, 30 ಕ್ವಶನ್ ಮೆಮೊರಿ ಬೇಸ್ಡ್. ಈ 50 ಪ್ರಶ್ನೆಗಳು ನೀವು ಸರಿಯಾಗಿ ಬಿಡಿಸಲೇಬೇಕು. ಮತ್ತು ಕ್ವಶನನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಾನು KSET ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೇನೆ. ಆ ಸೀಕ್ರೆಟ್ ಆಫ್ ಸಕ್ಸಸ್, ಯಾವ ರೀತಿ ABCDಯನ್ನು ನೀವು ಸೆಲೆಕ್ಷನ್ ಮಾಡಬೇಕಂತೇಳಿ. ಆ ಹೇಳಿದ ವಿಡಿಯೋನ ತಾವೆಲ್ಲರೂ ಇನ್ನೊಂದು ಸಲ ನೋಡಬೇಕು. ಏನಾಗ್ತದೆ ರೀ, 4 ಜನರ ಎದುರಿಗೆ A ಹಾಕಬೇಕು, B ಹಾಕಬೇಕು, ಇಂಥದ್ದು ನಾನು ಹೇಳೋದು ತಪ್ಪಾಗ್ತದೆ ರೀ. ನೀವು ಆ ಸೀಕ್ರೆಟ್ ವಿಡಿಯೋನ ನೋಡಿರಿ. ನೀವು ನಾಳೆ ಎಕ್ಸಾಮನ್ನು ಪರೀಕ್ಷೆ ತಾವೆಲ್ಲರೂ ಪಾಸ್ ಆಗಬೇಕು. ಒಂದು ಸಲ ಪರೀಕ್ಷೆ ಪಾಸ್ ಆದ್ರಂದ್ರೆ ನಿಮ್ಮ ಭವಿಷ್ಯ ಬದಲಾವಣೆ ಆಗುತ್ತದೆ. ಇದಕ್ಕೆ ಮೂಲ ಎಕ್ಸಾಂಪಲ್ ಯಾರಂದ್ರೆ ನಮ್ಮ ಪಿರೋಜಿ ಗಾಯಕ್ವಾಡ್ ಸರ್ ಅವರು. ನಿನ್ನೆ ಅವ್ರು ನನಗೆ ಅರ್ಧ ಗಂಟೆ ನನ್ನ ಫೋನ್ ಒಳಗೆ ನನ್ನ ಜೊತೆ ಮಾತಾಡಿದ್ದಾರೆ. ಸರ್, ನಿಮ್ಮ ಪ್ರತಿಯೊಂದು ವಿಡಿಯೋದೊಳಗೆ ನನಗೆ 2 ಮಾರ್ಕ್ಸ್ ಸಿಕ್ಕಿವೆ ಸರ್. ನಾನು KSET ಪಾಸ್ ಆದ ತಕ್ಷಣ ಗಂಗಾವತಿ ಒಳಗೆ ನನ್ನನ್ನು ಮೆರವಣಿಗೆ ಮಾಡಿದ್ದಾರೆ ಸರ್. ನನಗೆ 4 5 ಕಾಲೇಜದವರು ಆಫರ್ ಕೊಡುತ್ತಿದ್ದಾರೆ ಅಂತೇಳಿ. ಪ್ಲೀಸ್ KSETಗಿಂತ 10 ಪಟ್ಟು
ಸರಳವಾಗಿ ಇರುತ್ತದೆ ನೆಟ್ ಎಕ್ಸಾಮ್. ಹೀಗಾಗಿ ನೆಟ್ ಎಕ್ಸಾಮ್ ನಮಗೆ ಹಾರ್ಡ್ ಇರ್ತೈತೆ ಅನ್ನುವ ಮಾತೇ ನೀವು ಮಾತಾಡಬಾರ್ದು. ಮತ್ತು ಪ್ರಿಪರೇಷನ್ ಮಾಡಿ ನೀವು ಎಕ್ಸಾಮ್ ಬರೀಬೇಕು. ಅದು ನಮ್ಮ ಅಶ್ವಿನಿ ಮಾತು ಕೇಳಬೇಕು. ನಿನ್ನ ಅಶ್ವಿನಿಗೆ ಹೇಳಿ ನಾನು, ಅಮ್ಮ ನಾಳೆ ನೆಟ್ ಎಕ್ಸಾಮ್ ಬರೀಬೇಕನ್ನ, ಇಲ್ಲ ಸರ್ ನಾನು ಪ್ರಿಪರೇಷನ್ ಮಾಡಿಲ್ಲ, ಹೀಗಾಗಿ ನಾನು ಅರ್ಜಿ ಹಾಕಿಲ್ಲ, ಆದರೆ ಬರುವ ಡಿಸೆಂಬರ್ದೊಳಗೆ ನಾನು GRF ಮಾಡೇ ಮಾಡುತ್ತೇನೆ ಅನ್ನುವ ಛಲ ಈ ಅಶ್ವಿನ ತಂಗಿಗಿದೆ. ಅಶ್ವಿನ ತಂಗಿಯ ಬಗ್ಗೆ ಇವತ್ತು ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿದೆ. ದಯವಿಟ್ಟು ಆ ಸುದ್ದಿ ತಾವೆಲ್ಲರೂ ಓದಿ ನಿಮಗೆ ಆದಷ್ಟು ಸಹಾಯವನ್ನು ಆ ತಂಗಿಗೆ ತಾವೆಲ್ಲರೂ ಮಾಡಬೇಕು. ಆದರೆ ನಾಳೆ ಎಕ್ಸಾಮ್ ಮಾತ್ರ ಭರ್ಜರಿಗೆ ತಾವೆಲ್ಲರೂ ಸಿಸ್ಟಮೆಟಿಕ್ಕಾಗಿ ಎಕ್ಸಾಮ್ ಬರೀರಿ. ಎಕ್ಸಾಮಲ್ಲಿ ತಾವೆಲ್ಲರೂ ಯಶಸ್ವಿ ಆಗಬೇಕು. ಯಶಸ್ವಿ ಆಗಿದ ಮೇಲೆ ನಿಮ್ಗೆ ಟೈಮ್ ಸಿಕ್ತಂದ್ರೆ ನನ್ನ ಬಗ್ಗೆ 1 ಮಿನಿಟ್ ವಿಡಿಯೋ ಮಾಡಿ ನನಗೂ ಕೂಡ ಕಳಿಸ್ರಿ. ಏನಾಗ್ತದೆ, ನೀವು ಮಾಡಿದ ವಿಡಿಯೋ ನೋಡಿ ನನಗೂ ಸ್ವಲ್ಪ ಮೈ ಒಳಗೆ ಕಾನ್ಫಿಡೆನ್ಸ್ ಬರ್ತದೆ, ಉತ್ಸಾಹ ಬರುತ್ತದೆ. ಹಿಂಗೆ ಹೋಸಲ ಹೇಳಿನ್ರಿ, ಯಾರೂ ಮಾಡಿಲ್ಲ ವಿಡಿಯೋ, ಒಂದು 5 ಜನ ಮಾಡಿದರು ಸಾಕಪ್ಪ. ಒಂದು 5 ಜನರು ಅದರ. ಕೇರಳದೊಬ್ಬರು ನಮ್ಮ ಆತ್ಮೀಯ ವಿದ್ಯಾರ್ಥಿ ಅಭಿಜಿತ್, ಕೇರಳದ ವಿದ್ಯಾರ್ಥಿ ಅದಾರ, ಅವರು ಕಾಸರಗೋಡದವರು, ಅವರೊಂದು ವಿಡಿಯೋ ಮಾಡಿ ನಾನು ಕಳಿಸಿದ್ರು. ಭಾಳ ಹೆಮ್ಮೆ ಅನ್ನಿಸ್ತು. ಅವರಂತೂ ಎಟ್ ಎ ಟೈಮ್ 2 ಎಕ್ಸಾಮ್ ಬರೆದ್ರು. ಕೇರಳ ಸೆಟ್ಟು, ಕರ್ನಾಟಕ ಸೆಟ್ ಎರಡೂ ಕ್ಲಿಯರ್ ಆಗಿದ್ದರು. ಅವರಂದ್ರೆ ನೀವು ಹೇಳುವ ಪ್ರತಿಯೊಂದು ವಿಡಿಯೋ ನಾನು ತುಂಬ ಆಸಕ್ತಿಯಿಂದ ಕೇಳೀನಿ ಸರ್, ಪಾಸ್ ಆಗೇನೆ ಅಂತೇಳಿ. ನೀನು ಭಾರತಿ ಮೇಡಮ್ ಅವರು ಬಂದು ಸನ್ಮಾನ ಮಾಡಿ ಅವರು ಒಂದು 2 ಮಾತನ್ನು ಮಾತಾಡಿದ್ರು. ಸಂಗಮ ಬಂದು ಅವರು ಒಂದು 2 ಮಾತನ್ನು ಮಾತಾಡಿದ್ರು. ನಮ್ಮ ಕಣ್ಣಿಲ್ಲದ ಅಶ್ವಿನಿ ಅವಳು ಬಂದು 2 ಮಾತನ್ನು ಮಾತಾಡಿದ್ರು. ಸೊ ಫ್ರೆಂಡ್ಸ್, ಇವರೆಲ್ಲರೂ ಸಾಧನೆಯನ್ನು ಮಾಡಿದ್ದಾರೆ. ಇದು ನಾಳೆ ನಿಮ್ಗೆ ದೊಡ್ಡ ಚಾನ್ಸ್ ಇದೆ. ಈ ಅವಕಾಶವನ್ನು ತಾವು ಶಿವರಾಜ್ ಸರ್ ಅಂತೂ ಅವರು ಅಗದಿ ನನಗೆ ಬಂದು ಭಾಳ ಬೆಳೆಸಲಾಗತ್ತಾರೆ. ಸೊ ಒಂದು ಮಾತು ನಿಜ, ನಾಳೆ ಎಕ್ಸಾಮ್ ತಾವೆಲ್ಲರೂ ಸಿಸ್ಟಮೆಟಿಕ್ಕಾಗಿ ಎಕ್ಸಾಮನ್ನು ಬರೀರಿ. ಹೆದರ್ಕೋಬೇಡ್ರಿ, ಯಾವುದೇ ಟೆನ್ಷನ್ ಮಾಡಲಾರೆ ನೀಟಾಗಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿರಿ. ಎಷ್ಟು ಆಗ್ತದೆ ಅಷ್ಟು ನೀವು ನೆವರ್ ಗಿವ್ ಅಪ್. ನನ್ನ ಕೈಲಿ ಆಗಂಗಿಲ್ಲ ಅನ್ನೋದಕ್ಕಿಂತ ಪ್ರಯತ್ನ ಮಾಡಿ ಎಕ್ಸಾಮ್ ಬರೀರಿ, ನಿಮ್ಗೆ ಒಳ್ಳೇದು ಆಗೇ ಆಗುತ್ತದೆ. ಇಷ್ಟು ಮಾತ್ರನಿದೆ. ನಾಳೆ ಎಕ್ಸಾಮ್ ಬರೋದು ಸುಮ್ಮನೆ ಮತ್ತೆ ಕೊಡೋದಲ್ಲ, ಮತ್ತು ಕಮ್ಮಿಂಗ್ ಡಿಸೆಂಬರ್ ತನಕ ಮತ್ತೆ ಪ್ರಯತ್ನ ಮಾಡಲೇಬೇಕು. ಪರೀಕ್ಷೆ ಪಾಸ್ ಆದ್ರೂ ಮತ್ತೆ GRF ಸಲುವಾಗಿ ನೀವು ಡಿಸೆಂಬರ್ ತನಕ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡಿರಿ. ವಿಡಿಯೋ ಮಾಡಬೇಕಾಗಿತ್ತು, ನನ್ನ ಕೈಯಿಂದ ವಿಡಿಯೋ ಮಾಡೋದಾಗಲಿಲ್ಲ ರೀ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಆದರೆ ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಿರ್ತೀರ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಸಮು ಏ ಅಪ್ಪಿ, ತಮ್ಮ ಮನ್ಕೊಂಡೇನು? ಹೋಗಿ ಮನ್ಕೋ ಹೋಗು, ಮನ್ಕೋ ಹೋಗು.